ಅಂಬೇಡ್ಕರ್ ಅವರ ಕುರಿತಾಗಿ ಅಮಿತ್ ಶಾ ಹೇಳಿಕೆ ಕೊಟ್ಟ ವಿಷಯವಾಗಿ ಅದನ್ನು ಖಂಡಿಸಿ ಬಂದ್ಗೆ ಕರೆ ಕೊಡಲಾಗಿತ್ತು. ಮಂಡ್ಯ ಮತ್ತು ಮೈಸೂರಿನಲ್ಲಿ ಬಂದ್ನ ಎಫೆಕ್ಟ್ ಹೇಗಿತ್ತು ಹಾಗಿದ್ರೆ? ಮಂಡ್ಯ ಮೈಸೂರಿನಲ್ಲಿ ಅಮಿತ್ ಶಾ ವಿರುದ್ಧ ಬಂದ್ಗೆ ಕರೆ ಕೊಟ್ಟಿದ್ರು. ಮೈಸೂರಿನಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸಿದ್ರು. ಪೊಲೀಸರು ಅವ್ರನ್ನ ತಡೆದ್ರು. ಇನ್ನು ಮಂಡ್ಯದಲ್ಲಿ ಬೈಕ್ ಜಾಥಾಕ್ಕಷ್ಟೇ ಈ ಬಂದ್ ಸೀಮಿತವಾಗಿತ್ತು. ಎಲ್ಲಾ ರೀತಿಯ ಸಪೋರ್ಟ್ ಅವರಿಗೆ ಮಂಡ್ಯದಲ್ಲಿ ಲಭ್ಯವಾಗಲಿಲ್ಲ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಹೇಳಿಕೆಗೆ ಖಂಡನೆ. ರಾಜ್ಯದಲ್ಲಿ ತಣ್ಣಗಾಗದ ಜನಾಕ್ರೋಶ. ಮೈಸೂರಲ್ಲಿ ಅಂಬೇಡ್ಕರ್ ಹೋರಾಟ ಸಮಿತಿಯಿಂದ ಬಂದ್. ರಾಜ್ಯಸಭೆಯಲ್ಲಿ ಸಂವಿಧಾನದ ಚರ್ಚೆ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತಾಡಿದ್ದಕ್ಕೆ ಖಂಡನೆ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಮೈಸೂರಿನಲ್ಲಿ ಅಂಬೇಡ್ಕರ್ ಅಭಿಮಾನಿಗಳ ಹೋರಾಟ ಸಮಿತಿ ಬಂದ್ಗೆ ಕರೆ ಕೊಡ್ತು. ಈ ಬಂದ್ಗೆ ಹೋಟೆಲ್ ಮಾಲೀಕರ ಸಂಘದಿಂದ ನೈತಿಕ ಬೆಂಬಲ ಕೊಡಲಾಗಿತ್ತು. ಖಾಸಗಿ ಬಸ್ ಮಾಲೀಕರು, ರೈತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು, ಜಿಲ್ಲಾ ಕಾಂಗ್ರೆಸ್ ಬೆಂಬಲ ಕೊಡ್ತು. ಮೈಸೂರು ಗ್ರಾಮಾಂತರ ಬಸ್ ನಿಲ್ದಾಣದ ಬಳಿ ಬಸ್ ತಡೆದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸಚಿವ ಅಮಿತ್ ಶಾ ಪ್ರತಿಕೃತಿಗೆ ಪ್ರತಿಭಟನಾಕಾರರು ಬೆಂಕಿ ಹಚ್ಚೋಕೆ ಯತ್ನಿಸಿದ್ರು. ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದು ಅವರಿಗೆ ತಿಳಿ ಹೇಳೋದಕ್ಕೆ ಮುಂದಾದ್ರು. ಈ ವೇಳೆ ಹೋರಾಟಗಾರರು ಪೊಲೀಸರ ನಡುವೆ ಮಾತಿನ ಚಕಮಕಿ ಏರ್ಪಟ್ಟಿತು. ಬಳಿಕ ಶಾ ಪ್ರತಿಕೃತಿಗೆ ನೀರು ಹಾಕಿ ಪೊಲೀಸರು ಬೆಂಕಿಯ ಕಿಡಿಯನ್ನು ನಂದಿಸಿದ್ರು. ಆರ್ಎಸ್ಎಸ್ ಕಚೇರಿಗೆ ನುಗ್ಗಲು ಯತ್ನ. ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ವಾಗ್ವಾದ. ಮೈಸೂರಿನ ಆರ್ಎಸ್ಎಸ್ ಕಚೇರಿಗೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ನೇತೃತ್ವದಲ್ಲಿ ಮುತ್ತಿಗೆಗೆ ಯತ್ನಿಸಲಾಯಿತು. ಕಚೇರಿ ಎದುರಿಗೆ ಹಾಕಿದ್ದ ಬ್ಯಾರಿಕೇಡ್ ತಳ್ಳಿ ಒಳನುಗ್ಗೋಕೆ ಪ್ರತಿಭಟನಾಕಾರರು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆಯಿತು. ಆರ್ಎಸ್ಎಸ್ ಕಚೇರಿ ಮುತ್ತಿಗೆ ಯತ್ನವನ್ನ ಪೊಲೀಸರು ವಿಫಲಗೊಳಿಸಿದ್ರು. ಇನ್ನು ಮೈಸೂರಿನ ಆಲನಹಳ್ಳಿ ರಿಂಗ್ ರೋಡ್ ರಸ್ತೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ರಸ್ತೆ ತಡೆದ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ ಆಗಿತ್ತು. ಮೈಸೂರಿನ ಟಿ ನರಸೀಪುರ, ನಂಜನಗೂಡು, ಬೆಂಗಳೂರು ಸಂಪರ್ಕ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಯಿತು. ದಲಿತ ಪರ ಸಂಘಟನೆಗಳು ಕರೆ ನೀಡಿದಂತಹ ಬಂದ್ಗೆ ಕೆಲ ಪ್ರಗತಿಪರ ಸಂಘಟನೆಗಳು ಕೂಡ ಬೆಂಬಲವನ್ನು ಸೂಚಿಸಿದ್ರು. ಆದರೂ ಕೂಡ ಮೈಸೂರಿನ ಕೆಲವೊಂದಿಷ್ಟು ಭಾಗ, ಅಂದರೆ ಒಂದು 3-4 ಭಾಗಗಳಲ್ಲಿ ಮಾತ್ರ ಬಂದಿನ ಎಫೆಕ್ಟ್ ಇತ್ತು. ಒಂದು ಅಶೋಕ್ಪುರಂನ ಭಾಗ ಇರ್ಬೋದು, ಮತ್ತೊಂದು ದೇವರಾಜ ರಸ್ತೆ ಇರ್ಬೋದು, ಮತ್ತು KR ಸರ್ಕಲ್ ಇರ್ಬೋದು. ಹೀಗೆ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮಾತ್ರ ಬಂದಿನ ವಾತಾವರಣವಿತ್ತು. ಮತ್ತು ಕೆಲವೊಂದು ಭಾಗಗಳಲ್ಲಿ ರಸ್ತೆ ತಡೆಯನ್ನು ಕೂಡ ಪ್ರತಿಭಟನಾಕಾರರು ನಡೆಸಿದರು. ಉಳಿದಂತೆ ಎಂದಿನಂತೆ ಜನಜೀವನಕ್ಕೆ ಯಾವುದೇ ರೀತಿಯಾದ ಸಮಸ್ಯೆಗಳು ಆಗಿರಲಿಲ್ಲ. ಜನಜೀವನ ಎಂದಿನಂತೆ ಇತ್ತು. ಕೆಲವೇ ಭಾಗಗಳಲ್ಲಿ ಮಾತ್ರ ಈ ಒಂದು ಬಂದಿನ ಎಫೆಕ್ಟ್ ತಟ್ಟಿತ್ತು. ಮಂಡ್ಯದಲ್ಲೂ ಶಾ ಹೇಳಿಕೆ ಖಂಡಿಸಿ ಬಂದ್. ಬೈಕ್ ಜಾಥಾಗಷ್ಟೇ ಸೀಮಿತವಾದ ಬಂದ್. ಅಮಿತ್ ಶಾ ಹೇಳಿಕೆ ಖಂಡಿಸಿ ಮಂಡ್ಯ ಸ್ವಯಂ ಪ್ರೇರಿತ ಬಂದ್ಗೆ ವಿವಿಧ ಸಂಘಟನೆಗಳು ಕರೆ ಕೊಟ್ಟವು. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಮಾಡೋದಕ್ಕೆ ಮನವಿ ಮಾಡಲು ದಲಿತ, ರೈತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟ ಕರೆ ಕೊಡ್ತು. ಆದರೆ ಸ್ವಯಂ ಪ್ರೇರಿತ ಬಂದ್ಗೆ ಜನಸ್ಪಂದನೆ ನೀರಸವಾಗಿತ್ತು. ಜನಸಂಚಾರ, ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇತ್ತು. ಮಂಡ್ಯದಿಂದ ಬೇರೆ ಕಡೆಗೆ ಸಾರಿಗೆ ಬಸ್ಗಳು ಯಥಾಪ್ರಕಾರ ತೆರಳಿದ್ವು. ಮುಂಜಾಗ್ರತಾ ಕ್ರಮವಾಗಿ ಮಂಡ್ಯ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಯಿತು.
10 ಬೈಕ್ಗಳಲ್ಲಿ ಕೆಲವು ಪ್ರತಿಭಟನಾಕಾರರು ಬೈಕ್ ಜಾಥಾ ನಡೆಸಿದ್ರು. ಅಮಿತ್ ಶಾ ವಿರುದ್ಧ ಘೋಷಣೆ ಕೂಗಿದ್ರು. ಆದ್ರೆ ಕೆಲವೇ ಮಂದಿಯಿಂದ ನಡೆದಂತಹ ಬೈಕ್ ಜಾಥಾಗಷ್ಟೇ ಇದು ಸೀಮಿತವಾಗಿತ್ತು. ಒಂದ್ ಕಡೆ ಬೈಕ್ ಜಾಥಾ ನಡೀತಾ ಇದ್ರೆ ಮತ್ತೊಂದ್ ಕಡೆ ಬಸ್ ವಾಹನಗಳ ಸಂಚಾರ ಎಂದಿನಂತೆ ಇತ್ತು. ಅಂಗಡಿ ಮುಂಗಟ್ಟುಗಳು ಸಾಮಾನ್ಯ ಎಂಬಂತೆ ತೆರೆದಿತ್ತು. ಒಂದ್ ಕಡೆ ಬೈಕ್ ಜಾಥಾ ನಡೆಸಿದ್ರೆ ಮತ್ತೊಂದ್ ಕಡೆ ಬಿಜೆಪಿ ಕಾರ್ಯಕರ್ತರು ಬಂದ್ಗೆ ಬೆಂಬಲ ಕೊಡದಂತೆ ಅಭಿಯಾನ ನಡೆಸಿದ್ರು. ಮಂಡ್ಯದ ವಿವಿ ರಸ್ತೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ವರ್ತಕರಿಗೆ ಹೂ ಕೊಟ್ಟು ಬಂದ್ಗೆ ಬೆಂಬಲ ಕೊಡದಂತೆ ಮನವಿ ಮಾಡಿದ್ರು. ನಾವು ಅಂಬೇಡ್ಕರ್ ಪರ ಇದ್ದೀವಿ, ಸಂವಿಧಾನ ಯಾರೊಬ್ಬರ ಸ್ವತ್ತಲ್ಲ, ಎಲ್ಲರ ಸ್ವತ್ತು. ಅಮಿತ್ ಶಾ ಯಾವುದೇ ಅಪಮಾನ ಮಾಡಿಲ್ಲ, ಅನಾವಶ್ಯಕವಾಗಿ ಬಂದ್ ಮಾಡದಂತೆ ವರ್ತಕರಲ್ಲಿ ಮನವಿ ಮಾಡಿದ್ರು. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದನ್ನು ಬರೆದಂತ ಅಂಬೇಡ್ಕರ್ ಅವರು ಎಲ್ಲೂ ಕೂಡ ಈ ತರ ಪ್ರತಿಭಟನೆ ಮಾಡಿ ಬಾಕ್ಲಾಕ್ಸಿ ಅಂತ ಹೇಳಿಲ್ಲ. ಅಮಿತ್ ಶಾ ಜಿ ಅವರು ಅಂಬೇಡ್ಕರ್ ಬಗ್ಗೆ ಏನೂ ಮಾತಾಡಿಲ್ಲ. ಅಂಬೇಡ್ಕರ್ ಅವರು ಸತ್ತ ನಂತರ ಅವ್ರ ಮಣ್ಣಿಗೆ ಜಾಗ ಕೊಡ್ಲಿಲ್ಲ ಈ ಕೇಂದ್ರದ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ನಿಮ್ಮಿಂದ ನಾವಿದ್ದೀವಿ, ನೀವು ವ್ಯಾಪಾರ ಮಾಡಿ. ಒಟ್ಟಾರೆ ಕೇಂದ್ರ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕರೆ ಕೊಟ್ಟಿದ್ದ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿದೆ. ಪಬ್ಲಿಕ್ ಟಿವಿ, ಮೈಸೂರು ಮತ್ತು ಮಂಡ್ಯ.